ಅಖಿಲೇಶು ಆ್ಯಂಟಿಕ್ಲೋ ಕೋಚಿಂಗ್ ಅಕಾಡೆಮಿಯಿಂದ ಸ್ಟೂಡೆಂಟ್ಸು ಈ ಒಂದು ವಿಡಿಯೋವನ್ನು ನಾನು ಯಾಕೆ ಮಾಡ್ತಾ ಇದ್ದೇನೆ ಕೇಳಿದರೆ KEAದವರು ನಿನ್ನೆ 11 ಗಂಟೆವರೆಗೆ ಆಪ್ಷನ್ ಎಂಟ್ರಿನ ಓಪನ್ ಇಟ್ಟಿದ್ದರು. ನಾನು ಅಂದ್ಕೊಂಡೆ, ಯಾಕಂದರೆ ಟೈಮ್ ಜಾಸ್ತಿ ಇರಲಿಲ್ಲ. ಸೆಕೆಂಡ್ ಮಾಕ್ ಫಸ್ಟ್ ಮಾಕ್ ಅಲಾಟ್ಮೆಂಟ್ ಆದಮೇಲೆ 1.5 ಡೇ ಕೂಡ ಟೈಮ್ ಇರಲಿಲ್ಲ. ನಾನು ಅಂದ್ಕೊಂಡೆ ಮೇ ಬಿ ಟಿಲ್ ಈವ್ನಿಂಗ್ವರೆಗೂ ಕೂಡ ಅವ್ರು ಎಕ್ಸ್ಟೆಂಡ್ ಮಾಡ್ಬೋದು. ಯಾಕಂದರೆ ಇಲ್ಲಿಯವರೆಗೂ ಕೂಡ ಎಲ್ಲದನ್ನು ಕೂಡ ಎಕ್ಸ್ಟೆಂಡ್ ಮಾಡ್ಕೊಂಡು ಬಂದಿದ್ದಾರೆ. ಅದು ನಿಮ್ಗೆ ಗೊತ್ತೇ ಇದೆ. ಪ್ರತಿಯೊಂದನ್ನು ಕೂಡ 3 days 4 days 5 days ಒಟ್ಟು 15 days 1 monthವರೆಗೂ ಕೂಡ ಎಕ್ಸ್ಟೆಂಡ್ ಮಾಡಿದ್ದಾರೆ. ನಾನು ಅಂದ್ಕೊಂಡೆ 11 ಮತ್ತೆ ಪುನಃ ಓಪನ್ ಮಾಡಿಕೊಂಡು ಅಟ್ಲೀಸ್ಟ್ ಈವ್ನಿಂಗ್ವರೆಗಾದರೂ ಟೈಮ್ ಕೊಡ್ತಾರಂತ ಅಂದ್ಕೊಂಡೆ. ಟಿಲ್ ಈವ್ನಿಂಗ್ವರೆಗೂ ವೆಯ್ಟ್ ಮಾಡಿದರೆ ಇನ್ನೂ ಕೂಡ ಟೈಮ್ ಕೊಟ್ಟಿಲ್ಲ. ಇವತ್ತಾದರೂ ಕೊಡ್ತಾರ ನೋಡಿದರೆ ಇನ್ನೂ ಓಪನ್ ಮಾಡ್ತಾ ಇಲ್ಲ. ಸೊ ಮೇ ಬಿ ಇನ್ನೂ ಎಡಿಟಿಂಗ್ ಆಪ್ಷನ್ ಬಿಡೋದಿಲ್ಲ ಅಂತ ಅಂದ್ಕೊಳ್ತೇನೆ ಸ್ಟೂಡೆಂಟ್ಸು. ಒಂದು ಏನಂತ ಕೇಳಿದರೆ, ನಾನು ನಿಮ್ಗೆ ಹೇಳೋದು ಒಂದು ಲಾಸ್ಟ್ ಆಪ್ಷನ್ ಅಥವಾ ಲಾಸ್ಟ್ ಟ್ರೈ ಏನು ಮಾಡ್ಬೋದು ಅಂತ ಕೇಳಿದರೆ, ದೋಸ್ ಹೂ ಆರ್ ಇನ್ ಬ್ಯಾಂಗ್ಳೂರ್, ಯಾರ್ಯಾರು ಬ್ಯಾಂಗ್ಳೂರಲ್ಲಿ ಇದ್ದೀರಾ, ಎನಿವೆ ನಿಮ್ಮದು ಆಪ್ಷನ್ ಎಂಟ್ರಿ ಆಗಿದ್ದರೂ ಕೂಡ ಬ್ಯಾಂಗ್ಳೂರಲ್ಲಿ ಇದ್ದರೆ, ಇಫ್ ಯು ನಿಯರೆಸ್ಟ್ ಟು ಮಲ್ಲೇಶ್ವರಂ KEA ಆಫೀಸಿಗೆ ಹೋದರೆ ಅಲ್ಲಿ ಹೋಗಿ ರಿಕ್ವೆಸ್ಟ್ ಮಾಡಿದರೆ ಖಂಡಿತ ಅಂದರೆ ಅವರು ಎಕ್ಸ್ಟೆಂಡ್ ಮಾಡೋ ಚಾನ್ಸಸ್ ಇರುತ್ತೆ. ಯಾಕಂದರೆ ಈಗ ಆನ್ಲೈನಲ್ಲಿ ಮೇಲ್ ಮಾಡಿ ಅಥವಾ ನಾವು ಅವರದ್ದು ಹೆಲ್ಪ್ಲೈನ್ ನಂಬರಿಗೆ ಕಾಲ್ ಮಾಡಿದರೆ ಅವ್ರು ಪಿಕ್ಕೇ ಮಾಡೋದಿಲ್ಲ, ಅಥವಾ ಮೇಲ್ ಮಾಡಿದರೆ ಮೇಲನ್ನು ನೋಡೋದೇ ಇಲ್ಲ. ಸೊ ಬೆಟರ್ ಏನಂತ ಕೇಳಿದರೆ, ನಾನು ಹೇಳೋದು ನಿಮ್ದು ಆಗಿರ್ಬೋದು, ಬಟ್ ಉಳಿದಿರೋ ಸ್ಟೂಡೆಂಟ್ಸ್ಗಳಿಗೂ ಕೂಡ ಇದು ಹೆಲ್ಪ್ ಆಗುತ್ತೆ, ಉಳಿದಿರೋ ಪೇರೆಂಟ್ಸ್ಗಳಿಗೂ ಹೆಲ್ಪ್ ಆಗುತ್ತೆ. ಯಾಕಂದರೆ ಆಪ್ಷನ್ ಎಂಟ್ರಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ತುಂಬ ಸ್ಟೂಡೆಂಟ್ಸ್ಗಳು 1.5 ಡೇಸಲ್ಲಿ ಅವ್ರಿಗೆ ಆ ಟೈಮ್ ಸಾಕಾಗಿಲ್ಲ. ಯಾಕಂದರೆ ಆ ಡಿಸಿಷನ್ ತಗೊಂಡು ಯಾವುದನ್ನು ಮೇಲ್ಗಡೆ ಇಡೋದು ಕೆಳಗಡೆ ಇರೋದು ತುಂಬ ಕನ್ಫ್ಯೂಷನ್ಸಲ್ಲಿ ಇದ್ದಿತ್ತು. ಸೊ ದಯವಿಟ್ಟು ಯಾರ್ಯಾರು ಬೆಂಗಳೂರಲ್ಲಿ ಇದ್ದೀರಾ, ಇದು ಪೇರೆಂಟ್ಸ್ಗಳಾಗಿರ್ಬೋದು ಅಥವಾ ಸ್ಟೂಡೆಂಟ್ಸ್ಗಳಾಗಿರ್ಬೋದು, ದಯವಿಟ್ಟು ಒಂದು ಟೈಮು KE ಆಫೀಸಿಗೆ ಹೋಗಿ ಅಲ್ಲಿ ಹೋಗಿ ಒಂದು ರಿಕ್ವೆಸ್ಟ್ ಮಾಡಿದರೆ ಬೆಟರ್ ಅಂದ್ಕೊಳ್ತೇನೆ. ಸೊ ದ್ಯಾಟ್ ನಿಮಗೂ ಕೂಡ ಯೂಸ್ಫುಲ್ ಆಗುತ್ತೆ. ಯಾರ್ಯಾರು ಕೂಡ ಈಗ ಆಲ್ರೆಡಿ ಆಪ್ಷನ್ ಎಂಟ್ರಿ ಮಾಡಿ ಸ್ವಲ್ಪ ಡೈಲಮದಲ್ಲಿದ್ದಿದ್ರು, ಅವರಿಗೆ ಟೈಮ್ ಸಾಕಾಗಿಲ್ಲ, ಎಕ್ಸಾಕ್ಟ್ಲಿ ಇದು ಟೈಮ್ ಸಾಕಾಗಿಲ್ಲ, ಇಷ್ಟು ದಿನದವರೆಗೆ ಎಲ್ಲದನ್ನು ಎಕ್ಸ್ಟೆಂಡ್ ಮಾಡಿಕೊಂಡು ಸಡನ್ನಾಗಿ ಇವರು ತುಂಬ ಪಂಕ್ಚುವಲ್ ಆಗಿರಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ KEAದವರು. ಯಾಕಂತ ಹೇಳಿದ್ರೆ 11 ಅಂದರೆ ಅಲ್ಲಿಗೆ ಕ್ಲೋಸ್ ಮಾಡಿದ್ದಾರೆ. ಇಷ್ಟು ದಿನದವರೆಗೆ 10 days 15 days 1 month ವೆಯ್ಟ್ ಮಾಡ್ತಾ ಇದ್ದವರು, ಎಕ್ಸ್ಟೆಂಡ್ ಮಾಡ್ತಾ ಇದ್ದವರು ಅಟ್ಲೀಸ್ಟ್ 1 day ಎಕ್ಸ್ಟೆಂಡ್ ಮಾಡ್ಬೋದಿತ್ತು, ಎಕ್ಸ್ಟೆಂಡ್ ಮಾಡಲಿಲ್ಲ. ನಾನು ಎಲ್ಲರ ಹತ್ರ ಏನು ರಿಕ್ವೆಸ್ಟ್ ಕೇಳೋದು, ಬೆಂಗಳೂರಲ್ಲಿ ಇದ್ದವರಿಗೆ ಮತ್ತು ಉಳಿದವರು ಕೂಡ ಆದಷ್ಟು ಒಂದು ಹೆಲ್ಪ್ಲೈನ್ ನಂಬರಿಗೆ ಕಾಲ್ ಮಾಡಿ ಎಕ್ಸ್ಟೆಂಡ್ ಮಾಡಲಿಕ್ಕೆ ಒಂದು ರಿಕ್ವೆಸ್ಟ್ ಮಾಡಿ, ಅಥವಾ ಅವ್ರದ್ದು ಮೇಲ್ ಇದೆ ನೋಡಿ, ಮೇಲಿಗೆ ಒಂದು ರಿಪ್ಲೈ ಮಾಡಿ ಅಥವಾ ಒಂದು ಮೇಲನ್ನು ಡ್ರಾಪ್ ಮಾಡಿ ಕೇಳಿ, ದಯವಿಟ್ಟು ಒಂದು ಎಕ್ಸ್ಟೆಂಡ್ ಮಾಡೋ ಒಂದು ರಿಕ್ವೆಸ್ಟನ್ನು ಮಾಡಿ. ಆ್ಯಂಡ್ ಬೆಂಗಳೂರಲ್ಲಿ ಇದ್ದವರು ಅವರ ಅಫಿಷಿಯಲಿ ಅವರ ಆಫೀಸಿಗೆ ಹೋಗಿ ಒಂದು ಫಿಸಿಕಲ್ ಇದಾಗಿ ನೀವು ಭೇಟಿ ಕೊಟ್ಟರೆ, ಅಲ್ಲೋಗಿ ಒಂದು ರಿಕ್ವೆಸ್ಟ್ ಮಾಡಿದರೆ ತುಂಬ ಪೇರೆಂಟ್ಸ್ಗಳು ಸ್ಟೂಡೆಂಟ್ಸ್ಗಳು ರಿಕ್ವೆಸ್ಟ್ ಮಾಡಿದಾಗ ಅವ್ರು ಖಂಡಿತ ಎಕ್ಸ್ಟೆಂಡ್ ಮಾಡ್ಬೋದೇನೋ, ಎಕ್ಸ್ಟೆಂಡ್ ಮಾಡೋ ಚಾನ್ಸಸ್ ಇದೆ. ಯಾಕಂದರೆ ಇಷ್ಟು ದಿನದವರೆಗೆ ಎಕ್ಸ್ಟೆಂಡ್ ಮಾಡಿದ್ದಾರೆ, ಇನ್ನೂ ಎಕ್ಸ್ಟೆಂಡ್ ಮಾಡೋ ಚಾನ್ಸಸ್ ಇದೆ. ದಯವಿಟ್ಟು ಎಲ್ಲರಲ್ಲಿ ಒಂದು ರಿಕ್ವೆಸ್ಟ್ ಏನಂತ ಕೇಳಿದರೆ, ಇಲ್ಲಿ ಬೆಂಗಳೂರಲ್ಲಿ ಇರುವವರು ಹೋಗಿ ಆಫೀಸಿಗೆ ಹೋಗಿ ಒಂದು ಟ್ರೈ ಮಾಡಿ, ನಿಮ್ಗೆ ಆದರೆ ಆಗುತ್ತಾ ನೋಡಿ, ಟ್ರೈ ಮಾಡಿ ಒಂದು ರಿಕ್ವೆಸ್ಟ್ ಮಾಡಿ. ಸೊ ದ್ಯಾಟ್ ಇದು ಎಲ್ರಿಗೂ ಯೂಸ್ಫುಲ್ ಆಗುತ್ತೆ. ಎಲ್ರಿಗೂ ಬೆಂಗಳೂರಿಗೆ ಬಂದು ಇದು ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಇದು ಎಲ್ರಿಗೂ ಯೂಸ್ಫುಲ್ ಆಗುತ್ತೆ. ದಯವಿಟ್ಟು ಎಲ್ಲ ಪೇರೆಂಟ್ಸ್ಗಳು ಅಥವಾ ಸ್ಟೂಡೆಂಟ್ಸ್ಗಳು ಬೆಂಗಳೂರಲ್ಲಿದ್ದರೆ ಒಂದು KE ಆಫೀಸಿಗೆ ವಿಸಿಟ್ ಮಾಡಿ ಇದೊಂದು ರಿಕ್ವೆಸ್ಟ್ ಮಾಡಿ. ಓಕೆ, ಆ್ಯಂಡ್ ದೂರ ಇದ್ದವರೆಲ್ಲರೂ ಒಂದು ಕಾಲು ಅಥವಾ ಮೇಲ್ ಮಾಡಿ ಒಂದು ಟ್ರೈ ಮಾಡಿ. ದಯವಿಟ್ಟು ಇನ್ನು 1 day ಆದರೂ ಕೊಡಲಿಕ್ಕೆ ಹೇಳಿ, ಸ್ವಲ್ಪ ಆಪ್ಷನ್ ಎಂಟ್ರಿ ಎಡಿಟ್ ಮಾಡಲಿಕ್ಕೆ. ಯಾಕಂದರೆ ಇನ್ನು ನೆಕ್ಸ್ಟ್ ರೌಂಡಲ್ಲಿ ಸಬ್ಸಿಕ್ವೆಂಟ್ ರೌಂಡಲ್ಲಿ ಕಾಲೇಜ್ ಆ್ಯಡ್ ಮಾಡೋ ಆಪ್ಷನ್ಸನ್ನು ಕೊಡೋದಿಲ್ಲ ಅಂತ ಮೊದಲೇ ಹೇಳಿದ್ದಾರೆ. ಗೊತ್ತಿಲ್ಲ, ಮಿಡಲಲ್ಲಿ ಕೊಡ್ಬೋದೇನೋ ಗೊತ್ತಿಲ್ಲ, ಬಟ್ ಆದರೂ ಇವಾಗಲೇ ಒಂದು ಆಪ್ಷನ್ಸ್ ಕೊಟ್ಟಿದ್ರೆ ಬೆಟರ್ ಇದ್ದಿತ್ತು. ಸೊ ಇದು ಎಲ್ಲರಿಗೂ ರಿಕ್ವೆಸ್ಟ್. ಫಾರ್ ದ ಟೈಮ್ ಬೀಯಿಂಗ್ ಸದ್ಯಕ್ಕೆ ಎಕ್ಸ್ಟೆಂಡ್ ಆಗಿಲ್ಲ, ಕ್ಲೋಸ್ ಆಗಿದೆ. ಎಲ್ಲರೂ ಆದಷ್ಟು ಇವತ್ತಿನ ಒಳಗಡೆ ಟ್ರೈ ಮಾಡಿ. ಆಗುತ್ತಾ ನೋಡೋಣ, ಆಗದೇ ಇದ್ದರೆ ನೆಕ್ಸ್ಟ್ ಫಸ್ಟ್ ರೌಂಡಲ್ಲಿ ಇರೋ ಕಾಲೇಜ್ಗಳಲ್ಲಿ ರೀಅರೇಂಜ್ಮೆಂಟ್ ಮಾಡೋಣ. ಓಕೆ ಸ್ಟೂಡೆಂಟ್ಸ್, ಈ ಒಂದು ವಿಷಯವನ್ನು ನಾನು ಹೇಳಬೇಕಾಗಿತ್ತು, ಅದಕ್ಕೆ ಬಂದ. ಓಕೆ, ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಸ್ಟೂಡೆಂಟ್ಸು. ನಾನು ಅಖಿಲೇಶ್. ಅಂಟಿಲ್ ದ್ಯಾಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್.